ಮುಗಿತಲ್ವಲ್ಗೆ? Yes. ಓಕೆ, ಲೆಟ್ಸ್ ಮೂವ್ ಆನ್. ನಂಬರ್ 8 ಅಂದರೆ 8 ಇಸ್ ಸ್ಯಾಟರ್ನ್, ಶನಿ. Yes. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನು ಆ್ಯಡ್ ಮಾಡಿದಾಗ ಈಸ್ ಈಕ್ವಲ್ ಟು 8 ಬಂದರೆ ಅದು ನಿಮ್ಮ ಡೆಸ್ಟಿನಿ ನಂಬರ್ ಆಗಿರುತ್ತೆ. ನಿಮ್ಮ ವಯಸ್ಸು 30ಗಿಂತ ಜಾಸ್ತಿ ಇದ್ದರೆ ಈಗ ಹೇಳೋದು ನಿಮ್ಗೆ ಅನ್ವಯಿಸುತ್ತೆ. ಲೆಟ್ಸ್ ಗೋ. ಶನಿ, ಸ್ಯಾಟರ್ನ್, ನಂಬರ್ 8. ನಂಬರ್ 8 ಇವ್ರು ಹೆಂಗೆ ಅಂದರೆ, ನಾನು ಮುಂಚೆನೂ ಹೇಳ್ದಂಗೆ ಈ ಆಸ್ಪೆಕ್ಟ್ ಕೂಡ ಬರುತ್ತೆ ಇಲ್ಲಿ. ಅಂದರೆ ಡೆಸ್ಟಿನಿ ಬರ್ತ್ ನಂಬರಲ್ಲಿ ಇಲ್ಲ ಅಂದರೂ ಡೆಸ್ಟಿನಿ ನಂಬರಿಗೆ ಬಂದಾಗ ಹಾರ್ಡ್ ವರ್ಕರ್ಸ್. ನೀವು ಎಷ್ಟೇ ಕೆಲಸ ಕೊಡಿ ಅವ್ರು ಮಾಡ್ತಾರೆ. ಓಕೆ. ಅವರು ಎಷ್ಟು ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಒಲವಿರುತ್ತೆ ಅಂದರೆ ಅವ್ರು ಮಾಡೋ ಕೆಲಸದ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾರೆ. ಅವರು ಒಂದೊಂದ್ಸಲ ಅವ್ರ ಫ್ಯಾಮಿಲಿನೂ ಮರೆತು ಕೆಲಸ ಮಾಡಿಬಿಡ್ತಾರೆ. ಅಂದ್ರೆ ಅದನ್ನ ಒಂದು ಸೆಕೆಂಡರಿಗೆ ಹೋಗ್ಬಿಟ್ಟಿರುತ್ತೆ ಫ್ಯಾಮಿಲಿ. ಅಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ತುಂಬಾ ಹಾರ್ಡ್ ವರ್ಕರ್ಸ್ ಇರ್ತಾರೆ. ಅವ್ರಿಗೆ ಗೊತ್ತಿದ್ರು ಅವ್ರದ್ದು ಡಿಲೇ ಇರುತ್ತೆ ಅಂತ ಎಲ್ಲ ಗೊತ್ತಿದ್ರು ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾ ಮಾಡೋದು ಮಾಡ್ತೀನಿ ಅಂತ ಮಾಡ್ತಾರೆ. ಬಟ್ ಅವ್ರಿಗೆ ಸಕ್ಸಸ್ ರೇಟ್ ಹೇಗಿರುತ್ತೆ? ಅವ್ರಿಗೆ ಸಕ್ಸಸ್ ರೇಟು ಇನಿಷಿಯಲಿ ಸಿಗಲ್ಲ. ಇನಿಷಿಯಲಿ ಒಂದಷ್ಟು ಸಲ ಅವರು ಕೆಳಗೆ ಬೀಳ್ತಾರೆ. ಆದರೆ ಅವ್ರದ್ದು ಹೆಂಗಿರತ್ತೆ ಅಂದರೆ ಡಿಟರ್ಮಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅವ್ರು ಅಷ್ಟೆಲ್ಲ ಕೆಳಗೆ ಬಿದ್ದರೂ ಯೋಚನೆ ಮಾಡಲ್ಲ. ನನಗೇನು ಸಿಕ್ತಿಲ್ವಲ್ಲ, ನಾನು ಬಿಟ್ಬಿಡೋಣ ಅನ್ನೋದು ಇರಲ್ಲ ಅವ್ರಿಗೆ. ನಾನು ಮಾಡ್ತೀನಿ ಅಂತ, ಇವಾಗೆಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೋಗ್ತಾರೆ. ಅದೇ ಅವ್ರನ್ನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅವ್ರಿಗೆ ನಿಧಾನವಾಗಿ ಸಿಕ್ಕರು ಸಕ್ಸಸ್ಸು ತುಂಬ ದೊಡ್ಡದಾಗಿ ಸಿಗುತ್ತೆ. ಆಮೇಲೆ ಇವ್ರಿಗೆ ಫೈನಾನ್ಸ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫೈನಾನ್ಸ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮೆಡಿಕಲ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಆಮೇಲೆ ಇದು ಸ್ಯಾಟರ್ನ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಐರನ್. ಸೊ ಐರನ್ ರಿಲೇಟೆಡ್ ಈ ಕನ್ಸ್ಟ್ರಕ್ಷನ್ನು, ಬಿಲ್ಡರ್ಸು, ಈ ಥರ ಕೆಲಸಗಳನ್ನೆಲ್ಲ ಅಡ್ಮಿನಿಸ್ಟ್ರೇಟರ್ಸು, ಎಕ್ಸಿಕ್ಯೂಟಿವ್ಸ್. ಯಾಕಂದರೆ ಇವರು ದೇ ಆರ್ ಎಕ್ಸಿಕ್ಯೂಟಿವ್ಸ್. ನೀವೇನಾದ್ರು ಕೆಲಸ ಕೊಟ್ಟರೆ ಅವ್ರು ಮಾಡ್ತಾರೆ ಅದನ್ನ. ಸೊ ದೇ ಆರ್ ಎಕ್ಸಿಕ್ಯೂಟರ್ಸ್. ಈ ಒನ್ ಎಲ್ಲ ಏನು ಅಂದರೆ, ನಾನು ಐಡಿಯಾ ಕೊಡ್ತೀನಿ ನೀ ಮಾಡು ಅಂತ. 4 ಅಷ್ಟೇ, ನಾನು ಐಡಿಯಾ ಕೊಡ್ತೀನಿ ನೀನು ಮಾಡು ಅಂತ. ಆದರೆ ಇವ್ರು ಹಂಗಲ್ಲ, ಇವ್ರು ಕೆಲಸ ಮಾಡ್ತಾರೆ. ಸೊ ಅವ್ರು ಫೆಸಿಲಿಟೇಟ್ ಮಾಡಿದ್ರೆ ಇವ್ರು ಕೆಲಸ ಮಾಡ್ತಾರೆ. ಓಕೆ. ಇವ್ರಿಗೂ ಇರುತ್ತೆ ಆ ಬುದ್ಧಿವಂತಿಕೆನೂ ಇರುತ್ತೆ ಅವ್ರಿಗೆ. ಸೊ ಅದನ್ನ ಮಾಡ್ತಾರೆ. ಗೌರ್ಮೆಂಟ್ ಜಾಬ್ಗಳಲ್ಲಿ ಇರ್ತಾರೆ, ಟೀಚರ್ಸ್ ಆಗಿರ್ತಾರೆ. ಆದರೆ ಇವ್ರದ್ದು ದಿ ಮೋಸ್ಟ್ ಇವ್ರಿಗೆ ಸೂಟ್ ಆಗೋ ಪ್ರೊಫೆಷನ್ ರಿಯಲ್ ಎಸ್ಟೇಟ್ ತುಂಬ ಸೂಟ್ ಆಗುತ್ತೆ. ಯಾರು 8 ಇರೋರ್ಗ? ಹೌದು. ಅವರಿಗೆ ಅವ್ರದ್ರಲ್ಲಿ ಪ್ರಾಪರ್ಟಿ ಅನ್ನೋದು ಅವ್ರ ಜೀವನದಲ್ಲಿ ಇದ್ದೇ ಇರುತ್ತೆ. ಸೊ ಅಥವಾ ಅವ್ರು ಮಾಡ್ತಾರೆ ಮುಂದೆ. ಈಗ ಸದ್ಯಕ್ಕಿಲ್ಲ ಅಂದ್ರೆ ಇದೆ ಅಂತ ಹೇಳ್ದೆ ಅಂತ ನನ್ನ ಹತ್ರ ಯಾವ್ದು ಪ್ರಾಪರ್ಟಿ ಇಲ್ಲ ಮೇಡಮ್, ನಂದು 8 ಬರುತ್ತೆ, ಇನ್ನು ಪ್ರಾಪರ್ಟಿ ಮಾಡಿಲ್ಲ ಮೇಡಮ್ ಅಂತ. ಮುಂದೆ ಮಾಡ್ತಾರೆ. ಹೌದು, ಮಾಡ್ತಾರೆ, ಮಾಡೇ ಮಾಡ್ತಾರೆ. ಅವ್ರು ರಿಯಲ್ ಎಸ್ಟೇಟ್ ರಿಲೇಟೆಡ್ ಯಾವುದೇ ಕೆಲಸಕ್ಕೆ ಹೋದ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಅವರು ಆನೆಸ್ಟ್ ಆಗಿರಬೇಕು, ಅದೊಂದೇ. ಡಿಸಿಪ್ಲಿನ್ ಆಗಿರಬೇಕು. ಡಿಸಿಪ್ಲಿನ್ ಆಗಿರಬೇಕು, ಆನೆಸ್ಟ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಆನೆಸ್ಟ್ ಆಗಿರಬೇಕು. ಆವಾಗ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ರು ಯಾವ ಕೆಲಸಕ್ಕೆ ಹೋದ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಅವ್ರು ಬ್ಲೆಂಡ್ ಆಗ್ತಾರೆ. ನೀವು ಯಾವ ಥರ ಕೆಲಸ ಕೊಟ್ರು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಅಂದರೆ ಇದೇ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನಿಲ್ಲ ಅವರು. ಅಂದರೆ ಅವ್ರಿಗೆ ಯಾಕಂದರೆ ರೂಢಿ ಇರುತ್ತಲ್ವ ಮುಂಚೆಯಿಂದನೂ. ಅಥವಾ ಈಗಿಂದ ಅವ್ರಿಗೆ ಅನ್ನಿಸ್ಬೋದು, ಡೆಸ್ಟಿನಿ ನಂಬರ್ ಆಕ್ಟಿವೇಟ್ ಆಗ್ತಿದ್ದಂಗೆ ಅವ್ರಿಗೆ ಅನ್ನಿಸ್ಬೋದು, ಏನಪ್ಪ ಎಲ್ಲ ಸಡನ್ನಾಗಿ ಚೆನ್ನಾಗಿದ್ದೆ ನಾನು, ಇವಾಗ ನೋಡಿದ್ರೆ ಹಿಂಗಾಗ್ತಾ ಇದೆ ಅಂತೆಲ್ಲ ಅನ್ನಿಸ್ಬೋದು. ದಟ್ ಈಸ್, ಆದರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗೋದು ಒಳ್ಳೇದು. ಯಾಕಂದರೆ ದಟ್ ಈಸ್ ಹೌ ದರ್ ಲೈಫ್ ಈಸ್ ಗೋಯಿಂಗ್ ಟು ಬಿ. ಅವ್ರ ಮೈಂಡ್ಸೆಟ್ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಓಕೆ ಇದು ಸ್ವಲ್ಪ ಇನ್ಮೇಲೆ ನನ್ನ ಡೆಸ್ಟಿನಿ ನಂಬರ್ 8 ಇದೆ, ಸ್ವಲ್ಪ ಸ್ಲೋ ಆಗ್ಬೋದು, ಎಲ್ಲ ಸ್ವಲ್ಪ ಡಿಲೇ ಆಗ್ಬೋದು, ಸ್ಟಬರ್ನ್ ಆಗಬೇಡಿ ಅಂತ. ಅಂದರೆ ನೀವು ಬೇಗ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ಬೇಡಿ. ಎಲ್ಲ ಮುಗ್ದೋಯ್ತು ಅನ್ನೋ ಥರ ಏನೂ ಇಲ್ಲ. ಸೊ ಕಾನ್ಫಿಡೆನ್ಸ್ ಅಲ್ಲಿರಿ. ಕಾನ್ಫಿಡೆನ್ಸ್ ಅಲ್ಲಿರಿ. ನಿಮ್ದು ನಿಧಾನಕ್ಕಾಗತ್ತೆ, ಆದರೆ ತುಂಬ ಚೆನ್ನಾಗಾಗತ್ತೆ. ತಾಳಿದವನು ಬಾಳಿಯಾನು. ಆದರೆ ಈ ಎಲ್ಲ ಆಸ್ಪೆಕ್ಟ್ನ ನಾವು ಕನ್ಸಿಡರ್ ಮಾಡಬೇಕು. ಆದರೆ ಇದರಲ್ಲಿ ಇನ್ನೊಂದು ನೋಡ್ತೀವಿ ಅಂದರೆ, ಈ 8 ನಂಬರ್ ಇರೋವಂಥ ಡೆಸ್ಟಿನಿ ನಂಬರ್ ಇರೋವಂಥ ಬಾಸ್ಗಳಿಗೆ ಬಾಸ್ಗಳಿಗೆ ಯೂಶಲಿ ಅವ್ರದ್ದು ಕೆಲಸಗಾರರೆಲ್ಲ ಏನಿರ್ತಾರೆ, ಅವ್ರ ಕಂಪನಿಲಿ ಕೆಲಸ ಮಾಡ್ಬೋದು. ಅಂದರೆ 8 ಬಾಸ್ ಆಗಿದ್ರೆ ಓಕೆ, ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಏನಾದರೂ ಒಂದು ಕಷ್ಟ ಕೊಡಲೇಬೇಕಲ್ವಾ. ಎಂಪ್ಲಾಯೀಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋರು ಸಿಕ್ಕಿರಲ್ಲ, ಯೂಶಲಿ ಸಿಕ್ಕಿರಲ್ಲ. ಆದರೆ ಇವರ ಸಬಾರ್ಡಿನೇಟ್ಸ್ನ, ಅಂದರೆ ಇವ್ರ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಇವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ಅಷ್ಟು ಚೆನ್ನಾಗಿ ಅವ್ರು ಬೆಳೀತಾರೆ. ಓ ಹಂಗ ಇದು. ಓಕೆ, ನೈಸ್. ಸೊ ಬಿಸ್ನೆಸ್ ಏನಾದ್ರು ಇವ್ರು ಶುರು ಮಾಡಿದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿ ವರ್ಕ್ ಆಗುತ್ತೆ.
ಯಾಕಂದ್ರೆ ಇವ್ರದ್ದು ರಿಯಲ್ ಎಸ್ಟೇಟು ಮತ್ತು ಪ್ರಾಪರ್ಟಿ ರಿಲೇಟೆಡ್ ಎಲ್ಲ ಈ ನಂಬರ್ಗೆ ಅಸೋಸಿಯೇಟ್ ಪ್ರಾಪರ್ಟಿ ಮಾಡ್ತಾರೆ ಅಂದಮೇಲೆ ಪ್ರಾಪರ್ಟಿ ಒಳಗಿರಬೇಕು. ಆ ಥರದ್ದೆಲ್ಲ ವರ್ಕ್ ಆಗುತ್ತೆ. ಇನಿಷಿಯಲಿ ಒಂದು ಸ್ವಲ್ಪ ಸೋಲ್ಗಳು ಕಾಣ್ಬೋದು, ಆದರೆ ಇವರು ಧೃತಿಗೆಡದೆ ಹಂಗೆ ಮುನ್ನುಗ್ಗಿದ್ರೆ ಅದೇ ತರ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ತಾಳ್ಮೆ ಇಟ್ಕೊಂಡು ಇಲ್ಲ ನಂಗೆ ಮುಂದೆ ಚೆನ್ನಾಗಿ ಆಗೇ ಆಗುತ್ತೆ, ನಾನು ಇದನ್ನ ಮಾಡ್ತೀನಿ ಅಂತ ಏನಾರು ಹೋದ್ರೆ ಅವರು ತುಂಬಾ ಸಕ್ಸಸ್ಫುಲ್ ಆಗ್ತಾರೆ. ಓಕೆ, ಅವ್ರಿಗೆ ಇದು ರಿಲೇಶನ್ಶಿಪ್ ಹೇಗಿರುತ್ತೆ? ಪಾರ್ಟ್ನರ್ಸ್ ಯಾರು ಸಿಗಬೇಕು? ಇವರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್. ಶನಿ, ಸ್ಯಾಟರ್ನ್. ಓಕೆ, ಇವರು ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್. ಫ್ಯಾಮಿಲಿ ನಂಬರ್ಸ್ ಯಾವ್ದಾವ್ದಿದೆ 2, 6 ಇವೆಲ್ಲ ನಂಬರ್ಸ್ ಏನಿದೆ ಇದೆಲ್ಲ ತುಂಬ ಚೆನ್ನಾಗಿ ಇವ್ರ ಜೊತೆ ಹೊಂದ್ಕೊತಾರೆ. ಏನಂದರೆ ಇವ್ರದ್ದಷ್ಟು ಬೇಗ ಮುಂದೆ ಹೋಗ್ತಿರಲ್ಲ ಅನ್ನೋದು ಬಿಟ್ಟರೆ ಇವ್ರ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟೆಡ್ ಆಗಿರ್ತಾರೆ. ಎಸ್ಪೆಷಲಿ ಇಮಿಡಿಯೇಟ್ ಫ್ಯಾಮಿಲಿ ಇವ್ರಿಗೆ ತುಂಬ ಇಂಪಾರ್ಟೆಂಟ್. ಫಸ್ಟ್ ಸರ್ಕಲ್ ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಆಮೇಲೆ ಇದು ಉಲ್ಟಾನೂ ಕೆಲಸ ಮಾಡುತ್ತೆ. ಇವ್ರ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ಸ್ಯಾಟರ್ನ್ ಚೆನ್ನಾಗಾಗುತ್ತೆ. ಓ ಹಂಗಾ. ಆಮೇಲೆ ಇವ್ರು ಲೇಬರ್ ವರ್ಕಲ್ಲೂ ತುಂಬ ಇರ್ತಾರೆ. ಬಿಕಾಸ್ ಈ ಥರ ಈ ನಂಬರು ಲೇಬರರ್ಸ್ ನಂಬರ್ ಕೂಡ ಹೌದು. ಅಂದರೆ ಒಂದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಆ ಥರದ್ರಲ್ಲೂ ಇರ್ತಾರೆ. ಓಕೆ.